ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬೇರೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ರೆಗ್ಯುಲರ್ ವ್ಲಾಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ. ಅಂದರೆ ಇವಾಗ ಪ್ರೆಗ್ನೆನ್ಸಿ ಟೈಮ್ ಅಲ್ವಾ, ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಗೆ ಇಷ್ಟ ಆಗಿರೋ ಡ್ರೆಸ್ಗಳನ್ನ ಯಾವುದೂ ನಾವು ವೇರ್ ಮಾಡೋಕ್ಕೆ ಆಗೋಲ್ಲ. ನಮ್ಮ ಫೇವ್ರೇಟ್ ಡ್ರೆಸ್ ಎಷ್ಟೇ ಇದ್ರೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೂ ಕೂಡ ಫಿಟ್ ಆಗೋಲ್ಲ. ಸೊ ಹಾಗಾಗಿ ನಾನು ಕೂಡ ಕೆಲವೊಂದಷ್ಟು ಹೊಸ ಬಟ್ಟೆಗಳನ್ನ ತರಿಸಿದೆ, ಮೆಟರ್ನಿಟಿ ವೇರ್ಗಳನ್ನ ತರಿಸಿದೆ. ಆ ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಯಾರಿಗಾದ್ರೂ ಯೂಸ್ ಆಗುತ್ತೆ. ಯಾರಾದರೂ ಹೊಸದಾಗಿ ಬಟ್ಟೆಗಳನ್ನ ತೊಗೊಬೇಕು ಅಂತ ಇದ್ದರೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಲವೊಂದಷ್ಟು ಬಟ್ಟೆಗಳನ್ನ ನಾನು ಮೀಶೋಯಿಂದ ಆರ್ಡರ್ ಮಾಡಿ ತರಿಸಿದೆ. ಸೊ ಆ ಪ್ರಾಡಕ್ಟ್ ರಿವ್ಯೂ ಕೂಡ ಮಾಡಿದಾಗ ಆಗುತ್ತೆ, ಮತ್ತು ಯಾರಿಗಾದ್ರೂ ಯೂಸ್ ಆಗಲಿ, ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಈ ಡ್ರೆಸ್ನ ವೇರ್ ಮಾಡಬೇಕಂತ ಏನಿಲ್ಲ, ಯಾಕಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ತರಿಸ್ಕೊಂಡಿದ್ದೀನಿ ಅಷ್ಟೇ. ನೀವು ನಾರ್ಮಲಾಗಿ ರೆಗ್ಯುಲರ್ ಯೂಸ್ಗೆ ಬೇಕು ಅಂದರೆ ಕೂಡ ನೀವು ಈ ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ಬೋದು. ಅಂದರೆ ಯೂಶ್ವಲಾಗಿ ನಾನು ಬಟ್ಟೆಗಳನ್ನ ಆನ್ಲೈನಿಂದನೇ ಜಾಸ್ತಿ ತರಿಸ್ತೀನಿ. ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ಸ್ಟ್ರೀಟಲ್ಲಿ ಆ ಥರದ್ದೇನಾದ್ರು ನನಗೆ ಇಷ್ಟ ಆದರೆ ತೊಗೊತೀನಿ. ಸೊ ನಾನು ಲಾಸ್ಟು ಕೆಲವೊಂದಷ್ಟು ಶಾರ್ಟ್ಸಲ್ಲಿ ಆಗ್ತಾಗ್ಲೂ ಕೂಡ ನೀವು ಡ್ರೆಸ್ ಲಿಂಕ್ಗಳನ್ನ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ಯಾಕೆ ಒಂದೇ ವ್ಲಾಗಲ್ಲಿ ಅದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ಬಾರ್ದು ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇನ್ನು ನಾನು ಬಟ್ಟೆಗಳಿಗೆಲ್ಲ ತುಂಬ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಅಫೋರ್ಡಬಲ್ ಪ್ರೈಸಲ್ಲಿ ನನ್ನ ಬಜೆಟಲ್ಲಿ ಇದ್ರೇ ಅಷ್ಟೇ ನಾನು ಪರ್ಚೇಸ್ ಮಾಡ್ತೀನಿ. ಸೊ ನಾನು ಇವಾಗ ತರಿಸಿರೋ ಡ್ರೆಸ್ಗಳು ಕೂಡ ಅಫೋರ್ಡಬಲ್ ಪ್ರೈಸೇ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೂ ಕೂಡ ಯಾರಿಗಾದ್ರು ಯೂಸ್ಫುಲ್ ಆಗಲಿ ಅಂತ ಹೇಳಿ. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಈ ಪ್ರಾಡಕ್ಟ್ಗಳನ್ನೆಲ್ಲ ತರಿಸಿ ನಾನು ಆಲ್ಮೋಸ್ಟ್ 1 ವೀಕ್ ಆಗೋಯಿತು. ಅದರಲ್ಲಿ ಕೆಲವೊಂದಷ್ಟನ್ನ ನಾನು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ. ನಾನು ಯೂಸ್ ಮಾಡಿ ನನಗೆ ಕಂಫರ್ಟಬಲ್ ಆಗಿದೆ ಅಂತ ಅಂದಮೇಲೆ ನಾನು ರಿವ್ಯೂನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟು ನಾನು ತುಂಬ ಇಷ್ಟಪಟ್ಟು ತೊಗೋಬೇಕು ಅಂತ ಅಂದ್ಕೊಂಡು ಡ್ರೆಸ್ ಅಂತಂದರೆ ಫಸ್ಟು ಇದೇನೆ. ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ ಈ ಡ್ರೆಸ್ನ. ನೀವು ನನ್ನ ಹಳೆ ವ್ಲಾಗಲ್ಲಿ ಕೂಡ ನೋಡಿರ್ತೀರ. ನಾನು ಆಲ್ರೆಡಿ ಒಂದ್ಸಲ ವೇರ್ ಮಾಡಿ ನನಗೆ ಕಂಫರ್ಟಬಲ್ ಅಂತ ಅನಿಸಿದೆ ಅಂತ ಅಂದಮೇಲೆ ನಾನು ಇದನ್ನು ರಿವ್ಯೂ ಮಾಡ್ತಾಯಿದ್ದೀನಿ. ಇದು ಆ್ಯಂಕಲ್ ಲೆಂತ್ಗಿಂತ ಸ್ವಲ್ಪ ಕೆಳಗೆ ಬರುತ್ತೆ ಈ ಡ್ರೆಸ್ಸು. ಇದು ಜಾರ್ಜೆಟ್ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ. ಮತ್ತು ಸ್ಲೀವ್ಸ್ ನೋಡ್ಬೋದು, ಈ ಥರ ಬಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ, ಪಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ತುಂಬಾ ಕಂಫರ್ಟಬಲ್ ಆಗಿದೆ. ಇಲ್ಲಿ ಬಂದು ನಮಗೆ ಬಟನ್ಸ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಸೊ ಇದು ತುಂಬಾ ಕಂಫರ್ಟಬಲ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ನಾನು ಹಿಂದೆ ಟೈ ಮಾಡ್ಕೊಳ್ಳೋದಕ್ಕೆ ಲೇಸ್ನ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಒಂದು ನಿಮಿಷ. ಈ ಡ್ರೆಸ್ ಬಂದು ಈ ಡ್ರೆಸ್ ಬಂದು ನನಗೆ 404 ರೂಪಾಯಿಗೆ ಸಿಕ್ತು. ಮೀಶೋದಲ್ಲಿನೇ ತೊಗೊಂಡಿದ್ದು. 404 ರೂಪಾಯಿಗೆ ಈ ಡ್ರೆಸ್ ನನಗೆ ಸಿಕ್ತು. ತುಂಬಾ ಅಫೋರ್ಡಬಲ್ ಅಂತ ಅನಿಸ್ತು, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಥರ ಕಾಲರ್ ನೆಕ್ ಅಂದರೆ ನನಗೆ ತುಂಬಾ ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಡ್ರೆಸ್ನ ಇಷ್ಟಪಟ್ಟು ತೊಗೊಂಡೆ. ಜಸ್ಟ್ ₹414ಗಿದೆ ಇದು. ಇವಾಗ ಮೋಸ್ಟ್ಲಿ ಔಟ್ ಆಫ್ ಸ್ಟಾಕ್ ಆಗಿದೆ ಅನ್ಕೋತೀನಿ. ನಾನು ಲಿಂಕ್ನ ಹಾಕಿರ್ತೀನಿ, ನೀವು ಬೇಕಂದರೆ ಪರ್ಚೇಸ್ ಮಾಡಿ. ಇನ್ನು ಆಲ್ರೆಡಿ ನಾನು ಕೆಲವೊಂದಷ್ಟನ್ನ ಅನ್ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ಕೆಲವೊಂದಷ್ಟನ್ನ ಅನ್ಪ್ಯಾಕ್ ಮಾಡಿಲ್ಲ. ಅನ್ಪ್ಯಾಕ್ ಮಾಡಿ ನಾನು ಆಲ್ರೆಡಿ ವೇರ್ ಮಾಡಿರೋಂಥದ್ರಲ್ಲಿ ಈ ಡ್ರೆಸ್ ಕೂಡ ಒಂದು. ಇದನ್ನು ನೀವು ನನ್ನ ಸಂಕ್ರಾಂತಿ ಹಬ್ಬದ ಬ್ಲಾಗಲ್ಲಿ ನೋಡಿರ್ತೀರ ಅನಿಸುತ್ತೆ. ನಾನು ಇದನ್ನು ವೇರ್ ಮಾಡಿದ್ದೆ ಆಲ್ರೆಡಿ. ಈ ಡ್ರೆಸ್ ಕೂಡ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಆರ್ಡರ್ ಮಾಡಿದಾಗ ಅಷ್ಟು ಎಕ್ಸೈಟ್ಮೆಂಟ್ ಇತ್ತೋ ಇಲ್ವೋ ಗೊತ್ತಿಲ್ಲ. ವೇರ್ ಮಾಡಿದಾಗ ನನಗೆ ತುಂಬ ಕಂಫರ್ಟಬಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಸೊ ಇದು ಈ ಡ್ರೆಸ್. ಇದಕ್ಕೆ ಇಲ್ಲಿ ಫ್ರಂಟಲ್ಲಿ ಈ ರೀತಿ ನೆಕ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಈ ರೀತಿ ನೆಕ್ನ ಕೊಟ್ಟಿದ್ದಾರೆ, ಅಂದರೆ ಈ ಥರ ವಿ ಶೇಪಲ್ಲಿ ನೆಕ್ನ ಕೊಟ್ಟಿದ್ದಾರೆ. ಬ್ಯಾಕ್ ಬಂದು ಈ ರೀತಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ನೆಕ್ ಹತ್ರ ಬಾಕ್ಸ್ ಶೇಪಲ್ಲಿ ಕಾಣಿಸುತ್ತೆ. ಮತ್ತು ಸ್ಲೀವ್ಸ್ ಕೂಡ ಅಷ್ಟೇ ಈ ರೀತಿ ಎಲಾಸ್ಟಿಕ್ ಬಂದಿದೆ. ಇಲ್ಲಿ ಸ್ವಲ್ಪ ಪಫ್ ಕೊಟ್ಬಿಟ್ಟು ಎಲಾಸ್ಟಿಕ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಕಂಫರ್ಟಬಲ್ ಆಗಿದೆ ಈ ಡ್ರೆಸ್ಸು. ಇದು ಬಂದು ಮೆಟೀರಿಯಲಿ ಸ್ವಲ್ಪ ಜಾರ್ಜೆಟ್ ಥರ ಇಲ್ಲ, ಇದು ರೇಯಾನ್ ಕ್ಲಾತ್ ಥರ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ನನಗೆ ತುಂಬ ಕಡಿಮೆ ಪ್ರೈಸಿಗೆ ಸಿಕ್ತು. ಇದ್ರ ಪ್ರೈಸ್ ಬಂದು ನೋಡಿ, ಇದು ಡ್ರೆಸ್ಸು. ಇದರಲ್ಲಿ ನಮಗೆ ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ. ನೀವು ಬೇಕಂದರೆ ಬೇರೆ ಕಲರ್ನ ಕೂಡ ಚೂಸ್ ಮಾಡ್ಕೊಳ್ಬೋದು. ನನಗೆ ಈ ಕಲರೇ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದ್ರ ಪ್ರೈಸ್ ಬಂದು ₹232 ಅಷ್ಟೇ. 232 ರೂಪಾಯಿಗೆ ಈ ಡ್ರೆಸ್ ನನಗೆ ಸಿಕ್ತು. ಸೊ ಹಾಗಾಗಿ ನನಗೆ ಇದು ತುಂಬ ಅಫೋರ್ಡಬಲ್ ಅಂತ ಅನ್ನಿಸ್ತು. ಹಾಗಾಗಿ ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ.
ಇನ್ನು ಈ ಡ್ರೆಸ್ನ ನಾನು ಎಮ್ ಸೈಜ್ನ ಪ್ರಿಫರ್ ಮಾಡಿದ್ದೆ. ನನಗೆ ಎಮ್ ಸೈಜ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಹೇಳಿ. ಮುಂಚೆ ಆಗಿದ್ರೆ ಎಸ್ ಎಲ್ಲ ನನಗೆ ಕರೆಕ್ಟಾಗಿ ಫಿಟ್ ಆಗ್ತಿತ್ತು, ಇವಾಗ ಎಮ್ಮು ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದೆ. ಇನ್ನು ನೆಕ್ಸ್ಟು ಕೂಡ ಒಂದು ನಾನು ಇದೇ ಥರ ಡ್ರೆಸ್ನ ತೊಗೊಂಡಿದ್ದೀನಿ, ಒನ್ ಪೀಸ್ ಡ್ರೆಸ್ಸೇ ತೊಗೊಂಡಿದ್ದೀನಿ. ಅದನ್ನು ಇನ್ನೂ ನಾನು ಅನ್ಪ್ಯಾಕ್ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಇನ್ನು ಈ ಡ್ರೆಸ್ ಕೂಡ ಅಷ್ಟೇ, ಇದು ಕೂಡ ಜಾರ್ಜೆಟ್ ಮೆಟೀರಿಯಲ್ ಆಗಿದೆ. ಸೊ ಇದು ಫುಲ್ಲು ಸ್ಲೀವ್ಸ್ ಕೊಟ್ಟಿದ್ದಾರೆ, ಫುಲ್ ಸ್ಲೀವ್ಸ್ ಬರುತ್ತೆ. ಇದನ್ನು ವೇರ್ ಮಾಡಿ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಇದು ಫುಲ್ಲು ಸ್ಲೀವ್ಸ್ ಬಂದಿದೆ, ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ರೀತಿ ಬಾಕ್ಸ್ ನೆಕ್ನ ಕೊಟ್ಟಿದ್ದಾರೆ. ಇಲ್ಲಿ ಚೆಸ್ಟ್ ಪಾರ್ಟಲ್ಲಿ ಈ ರೀತಿ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆಗೆ ಕಂಪ್ಲೀಟ್ ಈ ರೀತಿ ಫ್ರಿಲ್ ಬಂದು ಅನಾರ್ಕಲಿ ಥರ ಫ್ರಿಲ್ ಬಂದಿದೆ ಈ ರೀತಿ. ಇದು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಬಟ್ ನಾನು ಇನ್ನೂ ಇದನ್ನು ವೇರ್ ಮಾಡಿ ನೋಡಿಲ್ಲ, ಇವಾಗ ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಔಟ್ಪುಟ್ ಅಂತ ಹೇಳಿ. ಸೊ ಈ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಈ ರೀತಿ ಕಾಣಿಸುತ್ತೆ ಈ ಡ್ರೆಸ್ಸು. ಸೊ ಇದು ನನಗೆ ಸಿಕ್ಕಿದ್ದು 341 ರೂಪಾಯಿಗೆ, 341 ರುಪೀಸ್ಗೆ ಈ ಡ್ರೆಸ್ ನನಗೆ ಸಿಕ್ತು. 341 ರುಪೀಸ್ಗೆ ಜಸ್ಟ್ ನನಗೆ ಈ ಡ್ರೆಸ್ಸು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನು ಇದರಲ್ಲಿ ಎಮ್ ಸೈಜ್ನ ಆರ್ಡರ್ ಮಾಡ್ಕೊಂಡಿದ್ದೆ, ನೀವು ಸೈಜ್ ಚಾರ್ಟ್ನ ನೋಡಿ ಆರ್ಡರ್ ಮಾಡ್ಕೋಬೋದು. ಇದರಲ್ಲೂ ಕೂಡ ತುಂಬಾ ಕಲರ್ ಆಪ್ಷನ್ಸ್ ಇದೆ. ನಾನಿಲ್ಲಿ ಎಮ್ ಸೈಜ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನೀವು ಆನ್ಲೈನ್ ಪೇಮೆಂಟ್ ಏನಾದರೂ ಮಾಡಿದರೆ ನಿಮ್ಗೆ ಇನ್ನೂ ದುಡ್ಡು ಕಡಿಮೆ ಆಗುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಡ್ರೆಸ್ ನೋಡೋಣ. ಸೊ ನೆಕ್ಸ್ಟ್ ಡ್ರೆಸ್ ಕೂಡ ಅಷ್ಟೇ, ನಾನು ಇನ್ನೂ ಓಪನ್ ಮಾಡಿಲ್ಲ. ಇದು ಕೂಡ ಅಷ್ಟೇ, ಈ ಡ್ರೆಸ್ ಕೂಡ ಬಂದು ಜಾರ್ಜೆಟ್ ಮೆಟೀರಿಯಲ್ಲೇನೆ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಬ್ಲ್ಯಾಕ್ ಕಲರ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಮೊದಲು ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ, ನಂತರ ನನಗದು ಬ್ಲೂ ಕಲರ್ ಕೂಡ ಸಿಕ್ತು. ಸರಿ ಎರಡೂ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಪ್ಯಾಟರ್ನ್ ಎರಡೂ ಚೇಂಜ್ ಇದೆ, ಒಂದೇ ಥರ ಇಲ್ಲ. ಸೊ ಇದು ನೋಡ್ಬೋದು, ನೆಕ್ ಈ ರೀತಿ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಸ್ಲೀವ್ಸ್ ಇದು ಕೂಡ ಅಷ್ಟೇ ಪಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಇದು 3/4 ಸ್ಲೀವ್ಸ್ ಬರುತ್ತೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಇಲ್ಲಿ ಈ ರೀತಿ ಎಲಾಸ್ಟಿಕ್ ಕೊಟ್ಟಿರ್ತಾರೆ ಸ್ಲೀವ್ಸ್ಗೆ. ಇದರಲ್ಲೂ ಕೂಡ ತುಂಬಾ ಫ್ಲೇರಿಯಾಗಿ ತುಂಬ ಫ್ರಿಲ್ಸ್ ಕೊಟ್ಟು ಇದನ್ನು ಸ್ಟಿಚ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ಈ ರೀತಿ ಟೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಲೇಸ್ನ ಕೊಟ್ಟಿದ್ದಾರೆ. ಈ ರೀತಿ ಲೇಸ್ನ ಕೊಟ್ಟಿದ್ದಾರೆ ಹಿಂದೆ ಟೈಮ್ ಮಾಡ್ಕೊಳ್ಳೋಕ್ಕೆ. ನಮ್ಮ ಮೆಜರ್ಮೆಂಟ್ ಏನಿದೆ ನಾವು ಫಿಟ್ಟಾಗಿ ಟೈಮ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕೂರುತ್ತೆ. ಇದನ್ನು ಕೂಡ ಅಷ್ಟೇ ನಾನು ವೇರ್ ಮಾಡಿ ತೋರಿಸ್ತೀನಿ. ಇನ್ನು ಈ ಒಂದು ಡ್ರೆಸ್ ನನಗೆ ಸಿಕ್ಕಿದ್ದು ಈ ರೀತಿ ಬರುತ್ತೆ. ವೇರ್ ಮಾಡಿದಾಗ ಇದು ಡ್ರೆಸ್ ಈ ರೀತಿ ಕಾಣಿಸುತ್ತೆ. ಸೊ ಈ ಒಂದು ಡ್ರೆಸ್ಸು ನನಗೆ ಸಿಕ್ಕಿದ್ದು 443 ರೂಪಾಯಿಗೆ. 443 ರೂಪಾಯಿಗೆ ಈ ಒಂದು ಡ್ರೆಸ್ಸು ನನಗೆ ಸಿಕ್ತು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ 443 ರೂಪಾಯಿಗೆ ಈ ಡ್ರೆಸ್ ಸಿಕ್ತು. ಅಫೋರ್ಡಬಲ್ ಅಂತ ಅನಿಸ್ತು, ಯಾಕಂದರೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ವೆಯ್ಟ್ ಇದೆ. ಜಾರ್ಜೆಟ್ ಕ್ಲಾತ್ ಕೊಟ್ಟಿದ್ರು ತುಂಬ ವೆಯ್ಟ್ ಇದೆ, ತುಂಬ ಫ್ಲೇರ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದೆ. ನಾನು ಇದರಲ್ಲಿ ಆರ್ಡರ್ ಮಾಡಿದ್ದು ಎಮ್ ಸೈಜ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನೀವು ನಿಮ್ಮ ಸೈಜ್ನ ಆರ್ಡರ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಯೂಶ್ವಲಾಗಿ ಒಂದು 4 ತಿಂಗಳು 5 ತಿಂಗಳವರೆಗೂ ನಾವು ಪ್ಯಾಂಟ್ ಟಾಪ್ ಈ ಥರದ್ದೆಲ್ಲ ವೇರ್ ಮಾಡ್ಬೋದು, ಕಂಫರ್ಟಬಲ್ ಆಗಿ ಅನಿಸುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಹೊಟ್ಟೆ ದಪ್ಪ ಆಗ್ತಾ ಇಲ್ಲಿ ಎಲಾಸ್ಟಿಕ್ನ ಹಾಕಿದ್ರೆ ತುಂಬ ಇಚ್ಚಿಂಗ್ ಆಗೋದು, ಇರಿಟೇಷನ್ ಆಗೋದು, ಮಗುಗೆ ಸಫಕೇಷನ್ ಆಗೋದು ಇಂಥದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ ಈ ಥರ ಲಾಂಗ್ ಗೌನ್ಸ್ ಥರ ಡ್ರೆಸ್ಸಸ್ನ ತೊಗೊಂಡ್ಬಿಟ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಪ್ಯಾಂಟ್ ವೇರ್ ಮಾಡಲೇಬೇಕು ಇದಕ್ಕೆಲ್ಲ ಅಂತ ಏನಿರಲ್ಲ, ಇದನ್ನು ಹಾಗೇ ವೇರ್ ಮಾಡ್ಕೋಬೋದಲ್ವ. ಸೊ ಹಾಗಾಗಿ ನಾನು ಈ ಥರ ಡ್ರೆಸ್ನ ಪ್ರಿಫರ್ ಮಾಡ್ತಾಯಿದ್ದೀನಿ.
ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ವರ್ತ್ ಅಂತ ಅನಿಸುತ್ತೆ, 400 ರೂಪಾಯಿಗೆಲ್ಲ ತುಂಬಾ ವರ್ತಿದೆ. ಸೊ ಈ 4 ಡ್ರೆಸ್ನ ನಾನು ಈ ರೀತಿ ಹೊರಗಡೆ ಓಡಾಡಿದ್ದಕ್ಕಾಗಿರ್ಬೋದು ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಇನ್ನು ಅದು ಅಲ್ದಿರ ಮನೆ ಹತ್ರ ಹಾಕೊಳ್ಳೋದಕ್ಕೆ ಅಂತ ನಾನು ಕೆಲವೊಂದಷ್ಟು ಮೆಟರ್ನಿಟಿ ವೇರ್ನ ತರಿಸಿದ್ದೀನಿ. ಅದನ್ನು ಕೂಡ ನಿಮ್ಮ ಮುಂದೆ ಅನ್ಪ್ಯಾಕ್ ಮಾಡ್ತೀನಿ. ಇದರಲ್ಲಿ ನಾನು 5 ಡ್ರೆಸ್ಸಸ್ನ ತರಿಸಿದೆ, ಅಂದರೆ 5 ಮೆಟರ್ನಿಟಿ ವೇರ್ ಡ್ರೆಸ್ಸಸ್ನ ತರಿಸಿದೆ. ಆಲ್ರೆಡಿ ನಾನು 2ನ ಯೂಸ್ ಮಾಡಿಬಿಟ್ಟಿದ್ದೀನಿ. ನೀವು ಅದನ್ನು ನನ್ನ ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರ. ನಾನು ಫೋಟೋ ತೋರಿಸ್ಬಿಡ್ತೀನಿ, ಯಾಕಂದರೆ ಅದು ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ, ಹಾಗಾಗಿ ಇಲ್ಲಿ ಇಲ್ಲ ಅದು ಡ್ರೆಸ್ಸು. ಈ ಒಂದು ಮೆಟರ್ನಿಟಿ ಡ್ರೆಸ್ನ ತರಿಸಿದೆ. ಫಸ್ಟು ಇದನ್ನು ವೇರ್ ಮಾಡಿದ್ದೀನಿ, ಆಲ್ರೆಡಿ ನೀವು ನನ್ನ ಹಳೆ ವ್ಲಾಗಲ್ಲಿ ನೋಡಿರ್ತೀರ. ಈ ಒಂದು ಡ್ರೆಸ್ ಬಂದು ನನಗೆ 327 ರೂಪಾಯಿಗೆ ಸಿಕ್ಕಿತ್ತು. ಈ ಫೋಟೋದಲ್ಲಿ ಇದು ಆಫ್ ಕಾಣಿಸ್ತಾ ಇದೆ ಅಷ್ಟೇ, ಬಟ್ ಇದು ಫುಲ್ ಲೆಂತೇ ಬರುತ್ತೆ, ಆ್ಯಂಕಲ್ ಲೆಂತ್ವರೆಗೂ ಬರುತ್ತೆ. ನಾನು ಸ್ವಲ್ಪ ಕುಳ್ಳನೇ ಇರೋದ್ರಿಂದ ನನಗೆ ಆ್ಯಂಕಲ್ಲಿಂದ ಸ್ವಲ್ಪ ಕೆಳಗೆ ಬರುತ್ತೆ. ಸ್ವಲ್ಪ ಹೈಟ್ ಇರೋರ್ಗಾದರೆ ಇದು ಚೆನ್ನಾಗಿ ಆ್ಯಂಕಲ್ ಲೆಂತ್ವರೆಗೆ ಕೂತ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಡ್ರೆಸ್ ಬಂದು ನನಗೆ 327 ರೂಪಾಯಿಗೆ ಸಿಕ್ಕಿದ್ದು. ಮತ್ತು ಇನ್ನೊಂದು ಈ ಒಂದು ಡ್ರೆಸ್ನ ತೊಗೊಂಡಿದ್ದೆ, ಈ ಒಂದು ಮೆಟರ್ನಿಟಿ ವೇರ್ನ ತೊಗೊಂಡಿದ್ದೆ. ಇದೆರಡೂ ಕೂಡ ಅಷ್ಟೇ ಜಿಪ್ಲೆಸ್ಸು, ಅಂದರೆ ಇಲ್ಲಿ ಓಪನ್ ಇರುತ್ತೆ, ಜಿಪ್ ಕೊಟ್ಟಿರಲ್ಲ, ಜಿಪ್ಲೆಸ್ ಇದು. ಇದರಲ್ಲೇ ನಿಮಗೆ ವಿತ್ ಜಿಪ್ ಕೂಡ ಬರುತ್ತೆ. ಇದು ನಾನು ತೊಗೊಂಡಿದ್ದು ಜಿಪ್ಲೆಸ್ಸು. ಮತ್ತು ಎರಡಕ್ಕೂ ಕೂಡ ಅಷ್ಟೇ ಈ ರೀತಿ ಸೈಡಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ. ಈ ಒಂದು ಡ್ರೆಸ್ ಬಂದು ನನಗೆ 388 ರೂಪಾಯಿಗೆ ಸಿಕ್ತು. ಇದರಲ್ಲೂ ಕೂಡ ಅಷ್ಟೇ ಹಿಂದೆ ಟೈ ಮಾಡ್ಕೊಳ್ಳೋದಕ್ಕೆ, ನಮ್ಮ ಫಿಟ್ಗೆ, ಬಾಡಿ ಫಿಟ್ಗೆ ಟೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಥ್ರೆಡ್ನ ಕೊಟ್ಟಿರ್ತಾರೆ, ಲೇಸ್ನ ಕೊಟ್ಟಿರ್ತಾರೆ. ಈ 2 ಡ್ರೆಸ್ನ ನಾನು ಎಮ್ ಸೈಜೇನೆ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಮತ್ತು ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. 2 ಡ್ರೆಸ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು 3 ಡ್ರೆಸ್ನ ನಾನಿನ್ನೂ ಅನ್ಪ್ಯಾಕ್ ಮಾಡಿಲ್ಲ, ಅದನ್ನು ಇವಾಗ ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟು ಡ್ರೆಸ್ಸು, ಈ ಡ್ರೆಸ್ಗಳನ್ನ ನಾನು ಏನಕ್ಕೆ ಇವಾಗಲೇ ಜಾಸ್ತಿ ತೊಗೊಂಡಿದ್ದೀನಿ ಅಂತಂದರೆ, ಇನ್ನೇನು ಡ್ಯೂ ಡೇಟ್ ಕೂಡ ಹತ್ರ ಬಂತು, ಇವಾಗಲೂ ವೇರ್ ಮಾಡ್ಬೋದು, ಮತ್ತು ಡೆಲಿವರಿ ಆದಮೇಲೆ ಕೂಡ ಫೀಡಿಂಗಿಗೆ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಈ ಥರ ಡ್ರೆಸ್ಸಸ್ಗಳು ಅಂದ್ಬಿಟ್ಟು ನಾನು ಇದನ್ನೇ ತೊಗೊಂಡೆ. ನಂಗೆ ಬೇರೆ ಥರ ನೈಟಿ ಅದೆಲ್ಲ ವೇರ್ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಈ ಥರ ಮೆಟರ್ನಿಟಿ ವೇರ್ಸ್ನ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಮಗು ಆದಮೇಲೆ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ. ಇದು ಇನ್ನೊಂದು ಮೆಟರ್ನಿಟಿ ವೇರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಈ ರೀತಿ ಜಿಪ್ಲೆಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ನೈಟಿ ಥರನೇ ಬರುತ್ತೆ, ಈ ರೀತಿ ನೈಟಿ ಥರ ಇರುತ್ತೆ, ಒಳಗಡೆ ಮೇಲ್ಗಡೆ ಈ ರೀತಿ ಕವರ್ ಆಗುತ್ತೆ. ವಿತೌಟ್ ಜಿಪ್ಪನ್ನ ತೊಗೊಂಡಿದ್ದೀನಿ ನಾನು, ಜಿಪ್ಪೆಲ್ಲ ಹಾಳಾದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು. ಮತ್ತು ಇದಕ್ಕೆ ಸ್ಲೀವ್ಸ್ ಬಂದು ಈ ರೀತಿ ಪಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ, ಮತ್ತು ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೂ ಕೂಡ ಅಷ್ಟೇ ಹಿಂದೆ ಕಟ್ಕೊಳ್ಳೋದಕ್ಕೆ ಈ ರೀತಿ ಟೈಪ್ ಕೊಟ್ಟಿರ್ತಾರೆ. ನಮ್ಮ ಬಾಡಿ ಮೆಜರ್ಮೆಂಟ್ಗೆ, ನಮ್ಮ ಫಿಟ್ನೆಸ್ಗೆ ನಾವು ಇದನ್ನು ಟೈಪ್ ಮಾಡಿ ಕಟ್ಕೊಳ್ಬೋದು. ಆ್ಯಂಕಲ್ ಲೆಂತ್ವರೆಗೂ ಬರುತ್ತೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ನನಗೆ ಸಿಕ್ಕಿದ್ದು. ಇದು ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಕೂಡ ಸೈಡಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ, ಹಿಂದೆ ಈ ರೀತಿ ಟೈಪ್ ಮಾಡ್ಕೊಳ್ಬೋದು. ಇದರಲ್ಲೂ ಕೂಡ ತುಂಬಾ ಆಪ್ಷನ್ಸ್. ಇದು ನನಗೆ 363 ರೂಪಾಯಿಗೆ ಸಿಕ್ತು. ಜಸ್ಟ್ 363 ರುಪೀಸ್ಗೆ ಈ ಡ್ರೆಸ್ಸು ನನಗೆ ಸಿಕ್ತು. ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ ಪ್ಯಾಟರ್ನ್ ಎಲ್ಲ ನಂಗೆ ಸಖತ್ ಇಷ್ಟ ಆಯಿತು. ಡಿಫ್ರೆಂಟ್ ಆಗಿದೆ, ಕುರ್ತಾ ಥರನೇ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದೆ. ನಾನು ಇದರಲ್ಲಿ XL ಸೈಜ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅಂದರೆ ಹೆಂಗಿದ್ರೂ ಹಿಂದೆ ಫಿಟ್ ಮಾಡ್ಕೊಳ್ಳೋದಕ್ಕೆ ಲೇಸ್ ಕೊಡ್ತಾರಲ್ವ ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡ ಸೈಜನ್ನೇ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಮೆಟರ್ನಿಟಿ ವೇರ್ ಇದು ಕೂಡ ಅಷ್ಟೇ ಫ್ರಂಟಲ್ಲಿ ಈ ರೀತಿ ರೌಂಡ್ ನೆಕ್ ಕೊಟ್ಟಿದ್ದಾರೆ, ಇಲ್ಲಿ ಈ ರೀತಿ ಓಪನ್ ಇರುತ್ತೆ. ಇದು ಕೂಡ ಅಷ್ಟೇ, ಇಲ್ಲಿ ನೋಡ್ಬೋದು. ಇದು ಕೂಡ ಅಷ್ಟೇ ಜಿಪ್ಲೆಸ್ಸೇ ತೊಗೊಂಡಿದ್ದೀನಿ. ಇನ್ನು ಸ್ಲೀವ್ಸ್ ಪ್ಯಾಟರ್ನ್ ಬಂದು ಇದು ನಾರ್ಮಲ್ ಸ್ಲೀವ್ಸ್ ಪ್ಯಾಟರ್ನ ಕೊಟ್ಟಿದ್ದಾರೆ. ಮೆಟೀರಿಯಲ್ ಅಂತೂ ಸಕ್ಕತ್ತಾಗಿದೆ, ನಿಜವಾಗ್ಲೂ ತುಂಬಾ ಥಿಕ್ನೆಸ್ ಇದೆ, ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಹಾಗಾಗಿ ನೀವು ಇದೊಂದು ಸಿಂಗಲ್ ಕ್ಲಾತ್ನ ವೇರ್ ಮಾಡ್ಬೋದು. ಇದಕ್ಕೂ ಕೂಡ ಅಷ್ಟೇ ಈ ರೀತಿ ಟೈ ಮಾಡ್ಕೊಳ್ಳೋದಕ್ಕೆ ಹಿಂದೆ ಇದು ಕೊಟ್ಟಿದ್ದಾರೆ. ಮತ್ತು ನಮಗೆ ಎಲ್ಲ ಡ್ರೆಸ್ಸಲ್ಲೂ ಕೂಡ ಈ ರೀತಿ ಪಾಕೆಟ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಏನಾದರೂ ನಾವು ಎಮರ್ಜೆನ್ಸಿಗೆ ಬೇಕಾಗಿರೋ ಅಂಥದ್ದನ್ನೆಲ್ಲ ನಾವು ಇದರಲ್ಲಿ ಇಟ್ಕೊಳ್ಬೋದು ವೇರ್ ಮಾಡಿದಾಗ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕೂಡ ಆ್ಯಂಕಲ್ ಲೆಂತ್ವರೆಗೂ
ಲೆಂತ್ ಬರುತ್ತೆ ನನಗೆ. ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ನನಗೆ ಸಖತ್ ಇಷ್ಟ ಆಯಿತು. ಇದು ನೈಟಿ ನೈಟ್ ಡ್ರೆಸ್ಸು. ಇದು ಬಂದು ನನಗೆ 327 ರೂಪಾಯಿಗೆ ಸಿಕ್ತು. ನಾನು ಆರ್ಡರ್ ಮಾಡಿದ ಸೈಜ್ ಇದರಲ್ಲಿ ಎಲ್ ಸೈಜ್ನ ನಾನು ಇಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಎಲ್ ಸೈಜ್ನ ಆರ್ಡರ್ ಮಾಡಿಕೊಂಡು ಪ್ರೀ ಪೇಮೆಂಟ್ನ ಮಾಡಿದ್ದೆ ನಾನು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಗೋ ಫಾರ್ ಇಟ್. ನೈಟ್ ಡ್ರೆಸ್ಗಳೇ ನಾನು ಒಂದು 5 ತರಿಸ್ಬಿಟ್ಟಿದ್ದೀನಿ. ಒಟ್ಟಿಗೆ ತರಿಸಿದೆ, ಕಡಿಮೆಗಿತ್ತಲ್ವ, ಮತ್ತು ಅವಾಗೇನೋ ಸೇಲ್ ಕೂಡ ನಡೀತಾ ಇತ್ತು. ಸರಿ ಒಟ್ಟಿಗೆ ತರಿಸ್ಕೊಂಬಿಡೋಣ ಅಂತೇಳಿ ತರಿಸ್ಕೊಂಡೆ. ಇನ್ನೊಂದು ಡ್ರೆಸ್ ಬಂದು ಇದಕ್ಕೂ ಕೂಡ ಅಷ್ಟೇ ಫ್ರಂಟಲ್ಲಿ ರೌಂಡ್ ನೆಕ್ ಕೊಟ್ಟಿದ್ದಾರೆ, ಮತ್ತು ಇದಕ್ಕೂ ಕೂಡ ನಾರ್ಮಲ್ ಸ್ಲೀವ್ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ, ಇದು ಕೂಡ ಜಿಪ್ಲೆಸ್ ಆಗಿದೆ. ತುಂಬಾ ಫ್ಲೇರಿ ಆಗಿದೆ. ಇದಕ್ಕೂ ಕೂಡ ಹಿಂದೆ ಟೈಮ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಥ್ರೆಡ್ನ ಕೊಟ್ಟಿದ್ದಾರೆ, ಲೇಸ್ನ ಕೊಟ್ಟಿದ್ದಾರೆ. ತುಂಬಾ ಫ್ಲೇರಿ ಆಗಿದೆ. ಇದಕ್ಕೂ ಕೂಡ ಅಷ್ಟೇ ಒಂದು ಪಾಕೆಟ್ನ ಕೊಟ್ಟಿರ್ತಾರೆ. ಒಂದು ಸೈಡ್ ಮಾತ್ರ ನಮಗೆ ಪಾಕೆಟ್ ಬಂದಿರುತ್ತೆ. ಸೊ ಒಂದು ಸೈಡ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೂ ಕೂಡ. ಸೊ ತುಂಬ ಚೆನ್ನಾಗಿದೆ ಕ್ಲಾತ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದೆಲ್ಲ ನಾನು ಅನ್ಪ್ಯಾಕೇ ಮಾಡಿರಲಿಲ್ಲ, ಇವಾಗ ನಿಮ್ಮ ಮುಂದೆನೇ ಅನ್ಪ್ಯಾಕ್ ಮಾಡಿ ತೋರಿಸ್ತಾ ಇರೋದು. ಕ್ಲಾತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು 2 ಡ್ರೆಸ್ನ ವೇರ್ ಮಾಡಿ ನೋಡಿರೋದ್ರಿಂದ ನನಗೆ ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಪ್ರೆಗ್ನೆನ್ಸಿ ಟೈಮ್ಲಂತೂ ನಿಜವಾಗ್ಲೂ ಎಷ್ಟು ಕಂಫರ್ಟಿಂಗ್ ಅನಿಸುತ್ತೆ ಗೊತ್ತಾ. ಏಕೆಂದರೆ ನಾವು ಪ್ಯಾಂಟ್ ಹಾಕೋದಿರಲ್ಲ ಅಲ್ವಾ, ಮತ್ತು ಇಲ್ಲಿ ಸೊಂಟದ ಹತ್ರ ಏನು ಇಚ್ಚಿಂಗ್ ಆಗೋದಂಥದ್ದೆಲ್ಲ ಏನಿರಲ್ಲ. ತುಂಬಾ ಚೆನ್ನಾಗಿದೆ. ಇದನ್ನು ನನಗೆ ಈ ಡ್ರೆಸ್ ಸಿಕ್ಕಿದ್ದು, ಇದನ್ನು ನಾನು ಎಲ್ ಸೈಜ್ ಆರ್ಡರ್ ಮಾಡ್ಕೊಂಡಿದ್ದೆ. ಈ ಡ್ರೆಸ್ಸು ನನಗೆ ಈ ರೀತಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಈ ಒಂದು ಡ್ರೆಸ್ ಬಂದು ನನಗೆ ಸಿಕ್ಕಿದ್ದು 326 ರೂಪಾಯಿಗಷ್ಟೇ. ಸೊ ಎಲ್ಲದೂ ಅಷ್ಟೇ, ಯಾವ್ಯಾವ ಡ್ರೆಸ್ನ ನಾನು ತರಿಸ್ಕೊಂಡಿದ್ದೀನಿ, ಅನಾರ್ಕಲಿ ಆಗಿರ್ಬೋದು ಮತ್ತು ಈ ನೈಟ್ ವೇರ್ ಆಗಿರ್ಬೋದು, ಇದೆಲ್ಲದೂ ಬಿಲೋ 450ನೇ, 450 ರೂಪಾಯಿ ಒಳಗೇ ನಾನು ತರಿಸ್ಕೊಂಡಿರೋದು. ಸೊ ಹಂಗಾಗಿ ತುಂಬಾ ಅಫೋರ್ಡಬಲ್ ಆಗಿದೆ. ಸೊ ಇದೆಷ್ಟು ನನ್ನ ರೀಸೆಂಟ್ ಡ್ರೆಸ್ ಕಲೆಕ್ಷನ್ಸು ಮತ್ತು ನೈಟ್ ವೇರ್ ಕಲೆಕ್ಷನ್ಸು. ಇನ್ನಷ್ಟೇನಾದರೂ ನಾನು ಪರ್ಚೇಸ್ ಮಾಡಿದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರಿಗಾದ್ರೂ ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕಂತಂದರೆ ನನಗೆ ಲಿಂಕ್ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತುಂಬ ಹೆವಿ ಕಾಸ್ಟ್ ಏನಿಲ್ಲ, ಎಲ್ಲದೂ 500 ರೂಪಾಯಿ ಒಳಗಡೆ ಸಿಗುತ್ತೆ. 500 ಇಲ್ಲ, 450 ಒಳಗಡೆ ಸಿಗುತ್ತೆ. ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇನ್ನು ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದಷ್ಟು ನನ್ನ ಹೊಸ ಡ್ರೆಸ್ ಕಲೆಕ್ಷನ್ಸು. ಸೊ ನೈಟ್ ವೇರ್ ಆಗಿರ್ಬೋದು, ಡೈಲಿ ವೇರ್ ಆಗಿರ್ಬೋದು, ಇದೆಷ್ಟು ನನ್ನ ನೈಟ್ ವೇರ್ ಕಲೆಕ್ಷನ್ಸು ಕರೆಂಟ್ಲಿ. ಸೊ ನಾನು ಒಂದು 5 ನೈಟ್ ವೇರ್ ಅಂದರೆ ಈ ಮೆಟರ್ನಿಟಿ ವೇರ್ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ. ಇನ್ನು 4 ನಾರ್ಮಲ್ ಕುರ್ತಾ ಥರ ಇರೋದನ್ನು ತೊಗೊಂಡಿದ್ದೀನಿ. ಕುರ್ತಾ ಅಲ್ಲ, ಅದು ಲಾಂಗ್ ಡ್ರೆಸ್ಸಸ್ ಬರುತ್ತಲ್ವ, 1 ಪೀಸ್ ಡ್ರೆಸ್ಸಸ್ಸು ಅಂಥದ್ದನ್ನ ತೊಗೊಂಡಿದ್ದೀನಿ. ನಾನೇನಾದ್ರು ಇನ್ನೂ ಪರ್ಚೇಸ್ ಮಾಡಿದರೆ ನಾನು ಅದ್ರ ಲಿಂಕ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ನೀವು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.